ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಲಕ್ಕಿ ಲಾಟರಿಯಿಂದ ಸಿದ್ದರಾಮಯ್ಯ ಸಿಎಂ ಆಗಿದ್ದು ಎನ್ನುವ ಮಾತಿನಿಂದ ಯೂಟರ್ನ್ ನನ್ನ ಹೇಳಿಕೆ ತಿರುಚಲಾಗಿದೆ ಅಂತ ರಾತ್ರೋರಾತ್ರಿ ಶಾಸಕ ಬಿಆರ್ ಪಾಟೀಲ್ ಉಲ್ಟಾ ಸಿದ್ದರಾಮಯ್ಯ ಮಾಸ್ ಲೀಡರ್ ಅಂತ ವಿಡಿಯೋ ಹೇಳಿಕೆ ಬಿಡುಗಡೆ ನೂರಕ್ಕೂ ಹೆಚ್ಚು ಶಾಸಕರು ಬದಲಾವಣೆ ಬಯಸಿದ್ದಾರೆ ಅಂತ ಇಕ್ಬಾಲ್ ಹುಸೇನ್ ಸಂಚಲನ ನಿನ್ನೆ ಸುರ್ಜೇವಾಲಾ ನ್ಯಾಯ ಪಂಚಾಯಿತಿ ಬಳಿಕವೂ ಡಿಕೆ ಪರ ಬ್ಯಾಟ್ ಶಿಸ್ತು ಉಲ್ಲಂಘನೆ ಆರೋಪದ ಅಡಿ ಇಕ್ಬಾಲ್ಗೆ ನೋಟಿಸ್ ಜಾರಿ ಇಂದು ನಂದಿಗಿರಿಧಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಮೀಟಿಂಗ್ಗೆ ಮಯೂರ ಹೋಟೆಲ್ ರೆಡಿ ರಸ್ತೆಗಳ ಇಕ್ಕೆಲಗಳಲ್ಲಿ ರಾರಾಜಿಸುತ್ತಿರುವ ಫ್ಲೆಕ್ಸ್ ಹಾಗೂ ಬ್ಯಾನರ್ಸ್ ರಾಜ್ಯದಲ್ಲಿ ಮುಂದುವರೆದ ಹೃದಯಾಘಾತದ ಸರಣಿ ಆರೋಗ್ಯವಾಗಿದ್ದ 30 ವರ್ಷದ ರವಿಕುಮಾರ್ಗೆ ಹಾರ್ಟ್ ಅಟ್ಯಾಕ್ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ 26ನೇ ಬಲಿ ಹೃದಯಾಘಾತಕ್ಕೆ ಶಿವಮೊಗ್ಗದಲ್ಲಿ ಸರ್ಕಾರಿ ವೈದ್ಯ ಸಾವು 48 ವರ್ಷದ ವೈದ್ಯ ಸಂದೀಪ್ ನಿಶಕ್ತಿ ಹಿನ್ನೆಲೆ ಖಾಸಗಿ ಆಸ್ಪತ್ರೆಗೆ ದಾಖಲು ಚಿಕಿತ್ಸೆ ಫಲಿಸದೆ ಹೃದಯಾಘಾತದಿಂದ ನಿಧನ ಹಾರ್ಟ್ ಅಟ್ಯಾಕ್ನಿಂದ ಸರಣಿ ಸಾವಿನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕಳವಳ ಕೋವಿಡ್ ಲಸಿಕೆಯ ದುಷ್ಪರಿಣಾಮ ಇರಬಹುದೇ ಅಂತ ಶಂಕೆ ಈ ಬಗ್ಗೆ ಅಧ್ಯಯನ ನಡೆಸುವ ಕಾರ್ಯ ನಡೀತಾ ಇದೆ ಅಂತ ಟ್ವೀಟ್ ಅಪ್ರಾಪ್ತ ಪುತ್ರನಿಗೆ ಬೈಕ್ ಕೊಟ್ಟು ಅಪಘಾತಕ್ಕೆ ಕಾರಣವಾಗಿದ್ದ ತಂದೆಗೆ ಜೈಲು ಶಿಕ್ಷೆ 1 ದಿನ ಜೈಲು ಶಿಕ್ಷೆ ಹಾಗೂ 30,000 ದಂಡದ ತೀರ್ಪು ತುಮಕೂರು ಜಿಲ್ಲೆಯ ಗುಬ್ಬಿ ಜೆಎಂಎಫ್ಸಿ ನ್ಯಾಯಾಲಯದ ಆದೇಶ ಸೀರೆಯುಟ್ಟು ದೇವಸ್ಥಾನಕ್ಕೆ ಕಳ್ಳತನಕ್ಕೆ ಬಂದ ಖದೀಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ಘಟನೆ ಸಿಸಿಟಿವಿ ದೃಶ್ಯ ಆಧರಿಸಿ ಶಶಿ ಎಂಬಾತನನ್ನ ಬಂಧಿಸಿದ ಪೊಲೀಸರು ಉತ್ತಮ ಮಳೆ ಹಿನ್ನೆಲೆ ತುಂಗಾಭದ್ರಾ ಡ್ಯಾಂಗೆ ಹರಿದು ಬಂದ ಭಾರೀ ಪ್ರಮಾಣದ ನೀರು ಅವಧಿಗೂ ಮುನ್ನವೇ ವಿಜಯನಗರದ ತುಂಗಾಭದ್ರಾ ಜಲಾಶಯ ಭರ್ತಿ ಹಂತಕ್ಕೆ ಡ್ಯಾಂನ ಸೊಬಗು ಕಣ್ತುಂಬಿಕೊಳ್ಳಲು ನೂರಾರು ಪ್ರವಾಸಿಗರು ಲಗ್ಗೆ ಶೀಘ್ರದಲ್ಲೇ ಚಿಕ್ಕಮಗಳೂರಿನಿಂದ ನೇರವಾಗಿ ತಿರುಪತಿಗೆ ರೈಲು ಆರಂಭ ಹಲವು ವರ್ಷದ ಬೇಡಿಕೆಗೆ ಕೊನೆಗೂ ಅಸ್ತು ಎಂದ ರೈಲ್ವೆ ಇಲಾಖೆ ಶಿವಮೊಗ್ಗ ಹಾಗೂ ಬೆಂಗಳೂರಿನ ಬೆನ್ನಲ್ಲೇ ತಿರುಪತಿಗೆ ರೈಲು ಹಿನ್ನೆಲೆ ಜನರ ಸಂತಸ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಮೇಘಸ್ಫೋಟದಿಂದ ಸಾವಿನ ಸಂಖ್ಯೆ ಏರಿಕೆ 5 ಮಂದಿ ಕೊನೆಯುಸಿರೆಳೆದು 16 ಜನ ನಾಪತ್ತೆ 332 ಜನರ ಸ್ಥಳಾಂತರದ ಜೊತೆಗೆ ರಕ್ಷಣಾ ಕಾರ್ಯ ಭಾರೀ ಮಳೆಗೆ ಗುರುಗ್ರಾಮದಲ್ಲಿ ನೀರಿನಿಂದ ತುಂಬಿ ತುಳುಕಿದ ಸರ್ವಿಸ್ ರಸ್ತೆ ಮೊಣಕಾಲುದ್ದ ನಿಂತ ಮಳೆ ನೀರಲ್ಲಿ ಕೆಟ್ಟು ನಿಂತ ವಾಹನ ಜೆಸಿಬಿಯಿಂದ ಸ್ಥಳಾಂತರ ಮಳೆ ನೀರು ನಿಂತು ಕೆರೆಯಂತಾದ ಬಸ್ ನಿಲ್ದಾಣ ಉತ್ತರ ಪ್ರದೇಶದ ಲಕ್ನೋದ ಹಲವು ಭಾಗಗಳಲ್ಲಿ ಭಾರೀ ಮಳೆ ವಾರಣಾಸಿ ಹೆದ್ದಾರಿ ಅಸ್ತವ್ಯಸ್ತವಾಗಿ ವಾಹನ ಚಾಲಕರು ಪರದಾಟ ನೋಯ್ಡಾದಲ್ಲಿ ಮಳೆಯಲ್ಲೂ ರೀಲ್ಸ್ ಮಾಡಿ ಕೆಲವರ ಹುಚ್ಚಾಟ ಒಡಿಶಾದಲ್ಲೂ ಭಾರೀ ಮಳೆಗೆ ಬಾಲಾಸೋರ್ನಲ್ಲಿ ಮತ್ತೆ ಭೀಕರ ಪ್ರವಾಹ ರಣಭೀಕರ ಪ್ರವಾಹಕ್ಕೆ 30 ಗ್ರಾಮಗಳ ಜನರು ತತ್ತರ ಹಲವು ಮನೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿ ಜನರು ಕಂಗಾಲು ಬೈಕ್ ಟ್ಯಾಕ್ಸ್ಗೆ ಅಷ್ಟು ಎಂದ ಕೇಂದ್ರ ಸರ್ಕಾರ ಖಾಸಗಿ ಬೈಕ್ಗಳನ್ನು ಬಳಸಿಕೊಂಡು ಸೇವೆ ನೀಡಬಹುದು ಎಂದ ಸರ್ಕಾರ ಇದಕ್ಕೆ ಆಯಾ ರಾಜ್ಯ ಸರ್ಕಾರದ ಅನುಮತಿ ಕಡ್ಡಾಯವೆಂದ ಕೇಂದ್ರ ಐ ಲವ್ ಯು ಅಂದ್ರೆ ಲೈಂಗಿಕ ಕಿರುಕುಳವಲ್ಲ ಭಾವನೆಗಳ ಅಭಿವ್ಯಕ್ತಿಯೇ ಹೊರತು ಲೈಂಗಿಕ ಉದ್ದೇಶವಲ್ಲ ಎನ್ನುವ ಬಾಂಬೆ ಹೈಕೋರ್ಟ್ ವ್ಯಕ್ತಿಯೊಬ್ಬನ ಕೇಸ್ ಸಂಬಂಧ ನ್ಯಾಯಾಲಯದಿಂದ ತೀರ್ಪು ಆಂಧ್ರದ ಸಚಿವೆ ವಂಗಲಪುಡಿ ಅನಿತಾ ಸ್ವಕ್ಷೇತ್ರದಲ್ಲಿ ಹಠಾತ್ ತಪಾಸಣೆ ಬಾಲಕಿಯರ ಹಾಸ್ಟೆಲ್ಗೆ ಭೇಟಿ ನೀಡಿ ಸಮಸ್ಯೆ ಆಲಿಸಿದ ಗೃಹ ಸಚಿವೆ ವಿದ್ಯಾರ್ಥಿಗಳೊಂದಿಗೆ ಊಟ ಮಾಡುವಾಗ ಆಹಾರದಲ್ಲಿ ಸತ್ತ ಜಿರಳೆ ಪತ್ತೆ
ಕುಚಿಕ್ಕು ಅಂತಿದ್ದ ಎಲಾನ್ ಮಸ್ಕ್ ಹಾಗೂ ಡೊನಾಲ್ಡ್ ಟ್ರಂಪ್ ನಡುವೆ ಕಿತ್ತಾಟ. ಹೊಸ ಪಕ್ಷ ಕಟ್ಟೋದಾಗಿ ಟ್ರಂಪ್ಗೆ ಎಲಾನ್ ಮಸ್ಕ್ ಎಚ್ಚರಿಕೆ. ಮಸ್ಕ್ರನ್ನ ಗಡೀಪಾರು ಮಾಡಬಹುದೇ ಎನ್ನುವ ಪ್ರಶ್ನೆಗೆ ನೋಡಬೇಕೆಂದ ಟ್ರಂಪ್. ರಾತ್ರಿ ಇಡೀ ಹೈಡ್ರಾಮಾ ನಡೆದು ಒಂದು ಮತದ ಅಂತರದಲ್ಲಿ ಮಸೂದೆ ಅಂಗೀಕಾರ. ಟ್ರಂಪ್ ಒನ್ ಬಿಗ್ ಬ್ಯೂಟಿಫುಲ್ ಮಸೂದೆ ಅಂಗೀಕಾರ. ರಾತ್ರಿ ಇಡೀ ನಡೆದ ನಾಟಕೀಯ ಬೆಳವಣಿಗೆಯ ನಂತರ ಅಮೆರಿಕನ್ ಸೆನೆಟ್ನಲ್ಲಿ ಬಿಲ್ ಪಾಸ್. ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಪರವಾಗಿ ಮತ ಚಲಾಯಿಸುವ ಮೂಲಕ ಒಂದು ಮತದ ಅಂತರದಲ್ಲಿ ಮಸೂದೆ ಅನುಮೋದನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.